ಹನುಮಂತ ಒಂದು ಸಣ್ಣ ರೂಪವನ್ನು ತಾಳಿ ಎಲ್ಲ ಲಂಕೆಯನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾ ಇದ್ದಾನೆ. ಎಲ್ಲಿದ್ದಾಳೆ ಸೀತಾಮಾತೆ? ಹೀಗೆ ಗಮನಿಸ್ತಾ ಇದ್ದಾನೆ. ಎಂತಹ ಅದ್ಭುತವಾದ ನಗರಿ, ವಾಸ್ತುಶಿಲ್ಪದಿಂದ ಅದ್ಭುತವಾಗಿ ನಿರ್ಮಾಣ ಮಾಡಲಾಗಿದೆ. ಸ್ವರ್ಗಲೋಕ ಕೂಡ ಏನೂ ಇಲ್ಲ, ಅಂತಹ ಅದ್ಭುತವಾದಂಥ ನಗರ ರಾವಣ ನಿರ್ಮಾಣ ಮಾಡಿದ್ದ. ಚಿನ್ನದ ಇಟ್ಟಿಗೆಗಳಿಂದ ಗೋಡೆಗಳು, ಇನ್ನು ಅನೇಕ ತರಹದ ವಿಧ ವಿಧವಾದಂತಹ ವೈಭವಗಳಿಂದ ಕೂಡಿದೆ. ಸುಂದರವಾದಂತಹ ಹಣ್ಣು ಭರಿತವಾದಂತಹ ಮರಗಳು, ಎಲ್ಲ ಕಡೆ ಹಸಿರು, ತಂಪಾದ ಗಾಳಿ ಹಾಗೂ ಅನೇಕ ಉದ್ಯಾನವನಗಳು. ಅಲ್ಲಿ ಸುಂದರವಾದಂತಹ ಹಾಡು ಕೂಡ ಕೇಳಿಸ್ಕೊತಾ ಇದೆ. ಕೊನೆಯಲ್ಲಿ ರಾವಣನ ಅರಮನೆಯನ್ನು ಪ್ರವೇಶ ಮಾಡ್ತಾನೆ. ರಾವಣನ ಅರಮನೆಯಂತೂ ಅಂತಹ ವೈಭವ, ಇಂದ್ರಲೋಕ ಕೂಡ ಏನೂ ಇಲ್ಲ, ಅಂತಹ ವಾಸ್ತುಶಿಲ್ಪತೆಯಿಂದ ಅರಮನೆಯನ್ನು ನಿರ್ಮಾಣ ಮಾಡಿದ್ದ. ಎಲ್ಲ ಕಡೆ ಸುಂದರವಾದಂಥ ಕಲೆಗಳು, ಚಿತ್ರಗಳು. ಪ್ರವೇಶ ಮಾಡ್ತಾ ಇದ್ದಾಗ ನೋಡ್ತಾನೆ ಅನೇಕ ಸುಂದರವಾದ ಸ್ತ್ರೀಯರು ಅರ್ಧನಗ್ನರಾಗಿ ಕುಡಿದು ಎಲ್ಲ ಒದಾಡ್ತಾ ಇದ್ದಾರೆ. ಎಲ್ಲರೂ ಗಮನಿಸ್ತಾ ಹೋಗ್ತಾ ಇದ್ದಾನೆ ಹನುಮಂತ. ಸೀತೆ ಎಲ್ಲ ಸಿಗ್ತಾಳ, ಎಲ್ಲಿದ್ದಾಳೆ? ಎಲ್ಲಿ ನೋಡಿದ್ರು ಕೂಡ ಕಾಣಿಸ್ತಾ ಇಲ್ಲ. ಆದರೆ ನೋಡ್ತಾ ಇದ್ದಾನೆ ಅನೇಕ ವಿಧ ವಿಧವಾದಂಥ ಸ್ತ್ರೀಗಳಿದ್ದಾರೆ, ಬೇರೆ ಬೇರೆ ಲೋಕದ ಸ್ತ್ರೀಗಳು, ಬೇರೆ ಬೇರೆ ರೂಪಗಳು. ಹೀಗೆ ಹುಡುಕ್ತಾ 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 ರಾವಣನ ಕೊಠಡಿಯನ್ನು ಪ್ರವೇಶ ಮಾಡ್ತಾನೆ. ರಾವಣನ ನೋಡಿದ ತಕ್ಷಣ ಹನುಮಂತನಿಗೆ ಎರಡು ರೀತಿಯ ಚಿಂತನೆಗಳು ಬರುತ್ತೆ. ಒಂದು, ಆಶ್ಚರ್ಯಚಕಿತನಾಗ್ತಾನೆ. ಎಂತಹ ಅದ್ಭುತವಾದಂಥ ವ್ಯಕ್ತಿತ್ವ ರಾವಣದು. ನೋಡು, ತುಂಬ ಬಲಿಷ್ಠನಾಗಿದ್ದಂತಹ ಅಗಲವಾದಂತಹ ಭುಜ, ಅವನ ಮುಖದಲ್ಲಿ ತೇಜಸ್ಸು, ಎಂತಹ ಸೌಂದರ್ಯನೂ ಹೊಂದಿದ್ದ. ಮಹಾನ್ ಪಂಡಿತನ ತೇಜಸ್ಸು ಕಾಣಿಸ್ತಾ ಇದೆ. ಮತ್ತೆ ಇನ್ನೊಂದು ಕಡೆ ಇಷ್ಟೆಲ್ಲ ಒಳ್ಳೆಯ ಲಕ್ಷಣಗಳಿದ್ರೂ ಕೂಡ ಎಂತಹ ದುರ್ಬುದ್ಧಿ, ಪರಸ್ತ್ರೀಯನ್ನು ಅಪಹರಣ ಮಾಡಿದ್ದಾನೆ. ಹೀಗೆ ಎಲ್ಲ ವಿನಾಶ, ಇದೆಲ್ಲ ಮಾಡುವಂತಹ ಗುಣ ಇನ್ನು ಹೊಂದಿದ್ದಾನಲ್ಲ ಅಂತ ಎರಡೂ ರೀತಿಯ ಚಿಂತನೆ ಹನುಮಂತ ಮಾಡ್ತಾ ಇದ್ದಾನೆ. ಅನಂತರ ಪಕ್ಕದಲ್ಲಿ ನೋಡ್ತಾನೆ, ತುಂಬ ಸುಂದರವಾದಂತಹ ಸ್ತ್ರೀ ಪಕ್ಕದಲ್ಲಿ ಮಲಗಿದ್ದಾಳೆ. ರಾಮ ವಿವರಣೆ ಮಾಡಿದಂತಹ ಎಲ್ಲ ಗುಣಗಳನ್ನು ನೆನಪಿಸ್ಕೋತಾ ಇದ್ದಾನೆ. ಎಲ್ಲ ಗುಣಗಳು ಹಾಗೆ ಕಾಣಿಸ್ತಾ ಇದೆ. ಅಷ್ಟು ಅದ್ಭುತವಾದಂತಹ ಸುಂದರದ ಸ್ತ್ರೀ ಪಕ್ಕದಲ್ಲಿದ್ದಾಳೆ. ಆದರೆ ಹನುಮಂತ ಯೋಚನೆ ಮಾಡ್ತಾನೆ, ಸೀತೆ ಯಾಕೆ ರಾವಣ ಹತ್ರ ಇರ್ಲಿಕ್ಕೆ ಸಾಧ್ಯ? ಅವಳು ಯಾವತ್ತೂ ಆ ರೀತಿ ಮಾಡೋದಿಲ್ಲಲ್ಲ. ಅವಳು ದುಃಖಿತಲಾಗಿರ್ತಾಳೆ ರಾಮನಿಲ್ಲದೆ, ಅಂತ ಪತಿವ್ರತ ಸ್ತ್ರೀ ಅವಳು. ಮತ್ತೆ ಇನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಪಾದಗಳನ್ನು ನೋಡ್ತಾನೆ. ಪಾದಗಳಲ್ಲಿ ಒಂದು ಪದ್ಮರೇಖೆ ಇರೋದಿಲ್ಲ, ಎರಡನೇದು ಕಮಲದ ಹೂವಿನ ಚಿಹ್ನೆ ಪಾದದ ಹೆಬ್ಬಟ್ಟಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಆಗ ಹನುಮಂತನಿಗೆ ಖಚಿತವಾಗುತ್ತೆ, ಇದು ಸೀತೆಯಲ್ಲ. ಏಕೆಂದರೆ ಲಕ್ಷ್ಮೀ ದೇವಿ, ಎಲ್ಲ ಮಂಗಳಮಯವಾದಂತಹ ದೇವಿ, ಅವಳ ಪದಚಿಹ್ನೆಗಳು, ಹೆಬ್ಬಟ್ಟಲ್ಲಿ ಕಮಲದ ಹೂವು ಹಾಗೂ ಪದ್ಮರೇಖೆ ಇದು ಕಂಡು ಬರುತ್ತೆ. ಇವಳು ಬಹುಶಃ ರಾವಣ ಹೆಂಡತಿ ಇರಬೇಕು ಅಂತ ಹೇಳಿ ಚಿಂತನೆ ಮಾಡ್ತಾ ಮತ್ತೆ ಬೇರೆ ಕಡೆ ಹುಡುಕ್ಲಿಕ್ಕೆ ಹೋಗ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ಅನೇಕ ಕೊಠಡಿಗಳನ್ನು ಹುಡುಕ್ತಾನೆ. ನಾನಾ ರೀತಿಯ ಸ್ತ್ರೀಗಳು ಕಂಡು ಬರ್ತಾರೆ. ಒಂದು ಕ್ಷಣ ಹನುಮಂತನಿಗೆ ಅನ್ಸುತ್ತೆ, ನಾನು ಬ್ರಹ್ಮಚಾರಿಯಾಗಿ ನಾನು ಏನು ಮಾಡ್ತಾ ಇದ್ದೀನಿ? ಈ ಎಲ್ಲ ಸ್ತ್ರೀಯರನ್ನು ಯಾಕೆ ನೋಡ್ತಾ ಇದ್ದೀನಿ? ಹನುಮಂತನ ಒಳ ಕಟೋಡಿಯಲ್ಲಿ ಅವನ ಹೆಂಡತಿನೆಲ್ಲ ಯಾಕೆ ನೋಡ್ತಾ ಇದ್ದೀನಿ? ಮತ್ತೆ ಅವನಿಗೆ ಸ್ಮರಣೆ ಆಗುತ್ತೆ, ನಾನು ನನ್ನ ಇಂದ್ರಿಯ ತೃಪ್ತಿಗೋಸ್ಕರ ಇದೆಲ್ಲ ಗಮನಿಸ್ತಾ ಇಲ್ಲ. ನಾನು ರಾಮನ ಸೇವೆಗೋಸ್ಕರ, ರಾಮನ ಹೆಂಡತಿನ ಹುಡುಕಬೇಕು, ಆ ಶಕ್ತಿಯನ್ನು ರಾಮನಿಗೆ ಸೇರಿಸಬೇಕು ಅನ್ನೋ ಉದ್ದೇಶ ಮಾಡ್ತಾ ಇದ್ದೇನೆ ಹೊರತು ನನ್ನ ಯಾವುದೇ ಸ್ವಾರ್ಥತೆ ಇಲ್ಲ. ಇದೊಂದು ಪರೀಕ್ಷೆ ನನಗೆ, ಇದೇ ನನ್ನ ತಪಸ್ಯ ಅಂತ ಭಗವಂತನ ಚಿಂತನೆ ಮಾಡ್ತಾ, ರಾಮನ ಚಿಂತನೆ ಮಾಡ್ತಾ, ನಾಮಸ್ಮರಣೆ ಮಾಡ್ತಾ ತನ್ನ ರಕ್ಷಣೆಗೋಸ್ಕರ ಹೀಗೆ ಮುಂದುವರಿತಾನೆ. ಲಂಕೆಯ ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ. ಕೊನೆಗೆ ತುಂಬ ಬೇಜಾರಾಗ್ತಾ ಇದೆ, ಎಲ್ಲೂ ಕಾಣಿಸ್ತಾ ಇಲ್ಲ ಸೀತೆ. ಮತ್ತೆ ಮನಸ್ಸಲ್ಲಿ ನಾನಾ ರೀತಿಯ ಭಯದ ಚಿಂತನೆಗಳು ಬರಕ್ಕೆ ಶುರು ಆಗುತ್ತೆ. ಏನಾಗಿದ್ರೆ ರಾವಣ ಎಲ್ಲಾದರೂ ಸಿಟ್ಟು ಬಂದು ತಿಂದ್ಬಿಟ್ನಾ, ಅವಳನ್ನ ಸಾಯಿಸ್ಬಿಟ್ನಾ, ಅಥವಾ ಸೀತಾಮಾತೆಯೇ ಈ ಕಷ್ಟಗಳನ್ನು ಕಿರುಕುಳನ್ನು ತಡೆಯೋಕ್ಕಾಗದೆ ಸಮುದ್ರಕ್ಕೆ ಹಾರಿ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲ. ನಾನು ಯಾವ ಮುಖ ತಗೊಂಡು ಹೋಗ್ಲಿ? ಅನೇಕ ವಾನರರು ಕಾಯ್ತಾ ಇದ್ದಾರೆ, ನಾನು ವಾಪಸ್ ಬರ್ತೀನಿ, ಒಳ್ಳೆ ಸುದ್ದಿ ಕೊಡ್ತೀನಿ ಅಂತ. ನಾನು ಹೀಗೆ ಅವಳು ಇಲ್ಲ ಅಂತಂದ್ರೆ ಅವರೆಲ್ಲ ಏನಾಗ್ತಾರೆ? ಅವರೆಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಬರ್ತಾರೆ. ಎಲ್ಲ ವಾನರ ಆತ್ಮಹತ್ಯೆ ಮಾಡ್ಕೊಂಡಾಗ ಸುಗ್ರೀವ ಆತ್ಮಹತ್ಯೆ ಮಾಡ್ಕೋತಾನೆ, ಸುಗ್ರೀವ ಆತ್ಮಹತ್ಯೆ ಮಾಡಿದಾಗ ರಾಮ ಆತ್ಮಹತ್ಯೆ ಮಾಡ್ಕೋತಾನೆ. ಅದನ್ನು ಕೇಳಿ ಲಕ್ಷ್ಮಣ ಆತ್ಮಹತ್ಯೆ ಮಾಡ್ಕೋತಾನೆ. ಇವರೆಲ್ಲ ದೇಹ ತ್ಯಾಗ ಮಾಡಿದ್ದಾರೆ ಅಂತ ತಿಳ್ಕೊಂಡಾಗ ಅಯೋಧ್ಯ ನಿವಾಸಿಗಳು ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಸಂಪೂರ್ಣ ಅಯೋಧ್ಯ ಸ್ಮಶಾನ ಆಗ್ಬಿಡುತ್ತೆ ಅಂತ ಹೀಗೆಲ್ಲ ಚಿಂತನೆ ಹನುಮಂತನಿಗೆ ಬರ್ತಾ ಇದೆ. ಉದ್ವೇಗಗೊಳ್ತಾ ಇದ್ದಾನೆ, ಅಳಕ್ ಶುರು ಮಾಡ್ತಾನೆ. ಏನ್ ಮಾಡೋದು ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾಳೆ ಸೀತಾ? ಮತ್ತೆ ಪುನಃ ಮನಸ್ಸು ಶಾಂತಗೊಳಿಸ್ಕೋತಾನೆ. ರಾಮ 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 ಜಪಿಸ್ಲಿಕ್ಕೆ ಶುರು ಮಾಡ್ತಾನೆ. ಯಾವಾಗ ರಾಮನ ನಾಮ ಜಪ ಮಾಡ್ತಾನೆ, ಆಕಾಶದಿಂದ ಚಂದ್ರ ಮೋಡಗಳಿಂದ ಹೊರಗೆ ಬರ್ತಾನೆ. ಏನೋ ಜ್ಞಾನ ಕೊಡೋ ರೀತಿಯಲ್ಲಿ ದೂರದಲ್ಲಿ ಒಂದು ಕಣಿವೆ ಕಾಣಿಸ್ತೆ, ಸುಂದರವಾದಂತಹ ಕಣಿವೆ. ಹನುಮಂತನಿಗೆ ಒಂದು ಉತ್ಸಾಹ ಬರುತ್ತೆ, ಬಹುಶಃ ಈ ಜಾಗನ ನೋಡಿಲ್ಲ, ಇಲ್ಲಿರ್ಬೋದೇನೋ ಅಂತ ಹೇಳಿ ಅಲ್ಲಿ ಎಗರಕ್ಕೆ ಹೋಗ್ತಾನೆ.
ಅದು ಅಶೋಕ ವಾಟಿಕ. ಅಲ್ಲಿ ನೋಡಿದಾಗ ಇಂತಹ ಅದ್ಭುತವಾದಂತಹ ಸ್ಥಳ. ಪೂರ್ತಿ ಲಂಕೆಯಲ್ಲಿ ಅಷ್ಟು ಅದ್ಭುತವಾಗಿದ್ದರೂ ಕೂಡ ಅದಕ್ಕಿಂತ ತುಂಬ ಅದ್ಭುತವಾದಂತಹ ಸ್ಥಳ ಅಶೋಕ ವಾಟಿಕ ಆಗಿತ್ತು. ಅನೇಕ ರಸಭರಿತವಾದಂಥ ಹಣ್ಣುಗಳಿಂದ, ಹಸಿರುಗಳಿಂದ, ವನಗಳಿಂದ, ನೀರಿನ ಕೊಳಗಳು, ಸುಂದರವಾದ ಪಕ್ಷಿಗಳು ಎಲ್ಲ ಕೂಡಿತ್ತು. ಅದನ್ನು ನೋಡಿದಾಗ ಅಲ್ಲಿ ದೂರದಲ್ಲಿ ಒಂದು ವೃಕ್ಷದ ಕೆಳಗಡೆ ಒಂದು ಅದ್ಭುತವಾದ ದೃಶ್ಯ ಕಾಣುತ್ತೆ. ಆಗ ಹನುಮಂತನಿಗೆ ಅನ್ಸುತ್ತೆ, ಧೂಳಿನಿಂದ ಕೂಡಿದಂತಹ ಚಿನ್ನ, ಈ ಪದದ ಅರ್ಥ ಕಾಣುತ್ತೆ. ಅಲ್ಲಿ ದೂರದಲ್ಲಿ ಸೀತಾ ಮಾತೆ ಕಾಣಿಸ್ತಾಳೆ. ಚಿನ್ನದ ಮೈಬಣ್ಣ ಹೊಂದಿದ್ದಾಳೆ. ಆದರೆ ಆ ದುಃಖದ ಧೂಳಿನಿಂದ ಅವಳು ಅಳ್ತಾ ಇದ್ದಾಳೆ. ಏಕವಸ್ತ್ರವನ್ನು ಧರಿಸ್ಕೊಂಡು ಅವಳ ಕಣ್ಣುಗಳು ರಾಮನಿಗೋಸ್ಕರ ಕಾಯ್ತಾ ಇದೆ. ಹನುಮಂತನಿಗೆ ತುಂಬ ಖುಷಿಯಾಗುತ್ತೆ. ಅಂತೂ ಸೀತಾ ಮಾತೆ ಸಿಕ್ಕಿದ್ಲು. ಸುತ್ತಮುತ್ತ ಗಮನಿಸ್ತಾನೆ. ಸುಮಾರು 700 ರಾಕ್ಷಸಿಯರಿರ್ತಾರೆ. ಒಂದು ಕಣ್ಣು, ಒಂದೇ ಕಿವಿ, ತುಂಬ ಭಯಂಕರವಾಗಿ ಕಾಣ್ತಾ ಇರುವಂತಹ ರಾಕ್ಷಸಿಯರು. ಹನುಮಂತನಿಗೆ ಅನ್ಸುತ್ತೆ, ಇದೊಂದು ಹಳೇ ಉಪಾಯ ಜನರನ್ನು ಹೆದರಿಸಲಿಕ್ಕೆ. ಇಂಥ ದುಷ್ಟ ಜನರ ಮಧ್ಯದಲ್ಲಿದ್ದಾಗ ಆ ಕೈದಿಯಾದಂಥ ವ್ಯಕ್ತಿ ಅವನು ಬೇಸತ್ತು ರಾವಣ ವಿವಾಹ ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಈ ಥರ ನಿಲ್ಲಿಸಿದ್ದಾನೆ ಅನ್ನುವಂತಹ ಉಪಾಯ ಹನುಮಂತನಿಗೆ ಅರಿವಿಕೆ ಆಗುತ್ತೆ. ನಂತರ ಈಗ ಹೋಗಬೇಕು. ಅಷ್ಟೊತ್ತಿಗೆ ಈಗ ಬೆಳಗ್ಗೆ ಆಗಿದೆ, ಸೂರ್ಯ ಉದಯಿಸಿದ್ದಾನೆ. ಈಗ ಎಲ್ಲರೂ ಮುಂದೆ ಹೇಗೆ ಹೋಗೋದು, ಆದರೂ ಗಮನ ಇಟ್ಟು ನೋಡೋಣ ಅಂತ ಹೇಳಿ ಆ ಮರದಲ್ಲಿ ಹೋಗಿ ಅವನು ಕೂತ್ಕೋತಾನೆ. ಎಲ್ಲ ಗಮನಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಗಂಟೆ, ಜಾಗಟೆ, ವಾದ್ಯಗಳು ನುಡಿಸ್ತಾ ಒಂದು ದೊಡ್ಡ ಸೈನಿಕರ ಗುಂಪು ಬರುತ್ತೆ. ಅದರ ಹಿಂದೆ ರಾವಣ ಅದ್ಭುತವಾಗಿ ಅಲಂಕಾರ ಮಾಡಿಕೊಂಡು ಮಂಡೋದರಿ ಎಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಆ ಸೈನಿಕರ ಕೈಯಲ್ಲಿ ದೊಡ್ಡ ದೊಡ್ಡ ತಟ್ಟೆಗಳಲ್ಲಿ ಆಭರಣಗಳು, ಅನೇಕ ಉಡುಗೊರೆಗಳು, ಅನೇಕ ಅದ್ಭುತವಾದ ವಸ್ತ್ರಗಳು ಅದರಲ್ಲಿದೆ. ರಾವಣ ಬಂದು ಸೀತೆಗೆ ಹೇಳ್ತಾನೆ, ಹೇ ಸೀತೆ, ದಯವಿಟ್ಟು ನನ್ನ ಒಂದು ಪ್ರಾರ್ಥನೆಯನ್ನು ಸ್ವೀಕಾರ ಮಾಡು, ನನ್ನನ್ನು ಪತಿಯಾಗಿ ಸ್ವೀಕಾರ ಮಾಡು, ನಿನಗೆ ಎಂತೆಂಥ ಉಡುಗೊರೆಗಳು ನಾನು ಕೊಡ್ತೀನಿ. ರಾಮಚಂದ್ರ ಇದಕ್ಕೆ ಬರೋದು ಹೋಗಲಿ, ನೀನು ಇದೆಯಾ ಅಂತ ಕೂಡ ಕಂಡಿಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಚಿಂತನೆ ಬಿಟ್ಬಿಡು. ನನ್ನ ಹೆಂಡತಿ ಆದರೆ ನೀನು ಈ ಲಂಕೆಗೆ ರಾಣಿ ಆಗ್ತೀಯ. ಇದನ್ನ ಸ್ವೀಕಾರ ಮಾಡು, ಒಪ್ಪುಕೋ. ಯಾಕೆ ಇಷ್ಟು ಹಿಡಿತಾ ಇದೆಯಾ? ರಾವಣ ಪ್ರಸ್ತಾವನೆ ಇಡ್ತಾ ಇದ್ದಾನೆ. ಹನುಮಂತ ಯೋಚನೆ ಮಾಡ್ತಾ ಇದ್ದ, ಹೇಗೆ ಒಬ್ಬ ಪ್ರೇಮದಿಂದ ಬಲಿಯಾದಂತಹ ಯುವತಿಗೆ ಹೇಗೆ ಪ್ರಸ್ತಾವನೆ ಕೊಡ್ತಾನೆ, ಆ ರೀತಿ ಈ ದಶಾನನ ರಾವಣ ಈ ರೀತಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ. ಒಂದು ರೀತಿ ಪ್ರಾರ್ಥನೆ, ಒಂದು ರೀತಿ ಆದೇಶ, ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ ಸೀತೆ ಮಾತೆಯ ಒಂದು ಮುಖ ಬದಲಾಗುತ್ತೆ. ಇಲ್ಲಿ ತನಕ ಏನು ದುಃಖಿಸ್ತಾ ಇದ್ದು, ಇವಾಗ ಅವಳ ಮುಖ ತುಂಬ ಗಂಭೀರವಾಗಿ ಬದಲಾವಣೆಗೊಳ್ಳೋದು. ಎದ್ದು ನಿಂತ್ಕೊಂಡು ಮಾತಾಡ್ತಾಳೆ. ತುಂಬ ಅವಳ ಮಾತಿನಲ್ಲಿ ಗಂಭೀರತೆ ಇದೆ, ಆತ್ಮವಿಶ್ವಾಸ ಇದೆ, ಧೈರ್ಯ ಇದೆ. ಹೇ ರಾವಣ, ಯಾರು ರಾಮನ ವ್ಯಕ್ತಿತ್ವವನ್ನು ನೋಡಿದ್ದಾರೋ, ಅದರಿಂದ ಆಕರ್ಷಿತರಾಗಿದ್ದಾರೋ ಅವರಿಗೆ ಇಂತಹ ಸಣ್ಣ ಪುಟ್ಟ ಉಡುಗೊರೆಗಳು ವ್ಯರ್ಥ. ನೀನು ನಾನಾ ರೀತಿ ನನಗೆ ಕಷ್ಟಗಳು ಕೊಡ್ತಾ ಇದೆಯಾ, ಆದರೆ ನಿನಗೆ ಒಂದು ಮಾತು ಹೇಳ್ತೀನಿ ಕೇಳು. ನನ್ನನ್ನು ವಾಪಸ್ ರಾಮನಿಗೆ ಕೊಟ್ಬಿಡು. ನೀನು ಮಾಡಿದಂಥ ಎಲ್ಲ ಕಿರುಕುಳಗಳನ್ನು ಕ್ಷಮಿಸ್ತೀನಿ, ನೀನು ಜೀವಂತವಾಗಿರ್ಲಿಕ್ಕೆ ನನಗೆ ಅವಕಾಶ ಕೊಡ್ತೀನಿ. ಹೀಗೆ ಸೀತೆ ಧೈರ್ಯದಿಂದ ಮಾತಾಡ್ತಾಳೆ. ರಾವಣ ಸಿಟ್ಟಿನಿಂದ ಎಲ್ಲ ತಟ್ಟೆಗಳನ್ನು ಒಡೆದು ಆ ಕಡೆ ಎಲ್ಲ ಬಿಸಾಕ್ತಾನೆ. ಎಲ್ಲ ಕಡೆ ಶಬ್ದ ಕೇಳುತ್ತೆ. ಮತ್ತೆ ಅವನು ಸಿಟ್ಟಿನಿಂದ ಅವಳಿಗೆ ಗುರಾಯಿಸ್ಕೊಂಡು ನೋಡ್ತಾನೆ. ಸೀತಾಮಾತೆಯು ಕೂಡ ಸವಾಲಿನ ಹಾಗೆ ಕಣ್ಣಿಟ್ಟು ನೋಡ್ತಾಳೆ. ಅವಳು ಎದುರಿಸ್ಕೊಂಡು ರಾವಣನಿಗೆ ತುಂಬಾ ಭಯಂಕರ ಕೋಪ ಬರುತ್ತೆ. ಮತ್ತೆ ಅವನು ಮುಷ್ಟಿಗಳನ್ನ ಹಿಡ್ಕೊಂಡು ಅವಳನ್ನ ಸಾಯಿಸ್ಬೇಕು ಅನ್ನೋ ರೀತಿಯಲ್ಲಿ ಮುಂದಾಗ್ತಾನೆ. ಆಗ ಮಂಡೋದರಿ ತಡಿತಾಳೆ, ಹಾಗೆ ಮಾಡಬೇಡ, ಹೊಡಿಲಿಕ್ಕೆ ಹೋಗ್ಬೇಡ. ಮತ್ತೆ ಎಲ್ಲ ಪ್ರಜೆಗಳು ರಾವಣ ಒಂದು ಸ್ತ್ರೀಯ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊತಾರೆ. ನಿಂಗೆ ಅಪಮಾನ ಆಗುತ್ತೆ, ಮಾಡಕ್ಕೆ ಹೋಗ್ಬೇಡ. ನಂತರ ರಾವಣ ಅಕ್ಕಳಿಂದ ಹೇಳ್ತಾನೆ, ಆಯಿತು, ನಿನಗೆ 1 ತಿಂಗಳ ಸಮಯ ಕೊಡ್ತೀನಿ. ಅಲ್ಲಿ ತನಕ ಒಪ್ಕೊಳ್ಳಿಲ್ಲ, ನೀನೇ ಸ್ವತಃ ಬರಲಿಲ್ಲ, ನಿನ್ನ ಕತ್ತರಿಸಿ ಹಾಕಿ ನಾನು ಮುಂಜಾನೆ ತಿಂತೀನಿ ಅಂತ ಹೇಳಿ ಎದುರಿಸಿ ಹೊಟ್ಟೋಗ್ತಾನೆ. ಮತ್ತೆ ಪುನಃ ಸೀತೆ ಅಳಕ್ಕೆ ಶುರು ಮಾಡ್ತಾಳೆ. ಹನುಮಂತ ಕಾಯ್ತಾ ಇರ್ತಾನೆ, ಏನಾದ್ರು ಸಂಜೆ ಆಗಲಿ, ಏನಾದರೂ ಮಾಡಬೇಕು, ಏನು ಮಾಡೋದು ಅಂತ. ಸೂರ್ಯಾಸ್ತ ಆಗುತ್ತೆ, ಚಂದ್ರ ಕಾಣಿಸ್ಕೋತಾನೆ. ಅಲ್ಲಿ ಎಲ್ಲ ರಾಕ್ಷಸರು ಅಲ್ಲಿ ನಿದ್ರೆ ಮಾಡಕ್ಕೆ ಶುರು ಮಾಡ್ತಾರೆ. ಎಲ್ಲೋ ದೂರದಲ್ಲಿ ಕೆಲವು ಕಾವಲುಗಾಯಂಥವ್ರು ಕಾವಲುಗಾಯ್ತಾ ಇದ್ದಾರೆ. ತೆಗಿತಿದ್ದ ಹಾಗೆ ಹನುಮಂತ ಸೀತೆ ನೋಡ್ತಾನೆ. ಸೀತೆ ಏನು ಮಾಡ್ತಾ ಇದ್ದಾಳೆ, ತನ್ನ ಜಡೆಯನ್ನು ಒಂದು ಮರದ ಕೊಂಬೆ ಮೇಲೆ ಹಾಕಿ ಅದರಲ್ಲಿ ತನ್ನ ಕುತ್ತಿಗೆ ಕಟ್ಟಿಕೊಂಡು ನೇಣು ಹಾಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾಳೆ. ಹನುಮಂತನಿಗೆ ಭಯ ಆಗುತ್ತೆ, ಏನು ಮಾಡೋದು, ಬೇಗ ಹೋಗಿ ತಡಿಲಿಕ್ಕಾಗೋದಿಲ್ಲ. ಎದುರು ಹೋದರೆ ಅವಳೇನು ಗಾಬರಿ ಪಡ್ಕೊಂಡು ಇದ್ಯಾವುದೋ ಹೊಸ ರಾಕ್ಷಸ ರಾವಣ ಕಳಿಸಿದೆ ಅಂತ ಹೇಳಿ ಅವಳು ನೇತು ಹಾಕೊಂಡ್ಬಿಡ್ಬೋದು. ಏನು ಮಾಡೋದು ಮನಸ್ಸು ಓಡ್ತಾ ಇದೆ, ಏನು ಮಾಡಬೇಕು, ಏನೋ ಕಾಪಾಡಬೇಕು. ಮತ್ತೆ ಅವನಿಗೆ ಮತ್ತೆ ಸ್ಮರಣೆ ಆಗೋದು ರಾಮನ ಚಿಂತನೆ. ರಾಮನ ಸ್ಮರಣೆ ಮಾಡ್ತಾನೆ.
ಮತ್ತು ತುಂಬ ಸುಂದರವಾಗಿ ಸೂಕ್ಷ್ಮವಾಗಿ ರಾಮನ ಲೀಲೆಗಳನ್ನು ವರ್ಣಿಸಲಿಕ್ಕೆ ಶುರು ಮಾಡ್ತಾನೆ. ರಾಮನ ಜನನ, ಅನಂತರ ಅವನು ಬೆಳೆದಂತಹದ್ದು, ಸೀತಾ ಹಾಗೂ ರಾಮನ ವಿವಾಹ, ಅನಂತರ ಅಪಹರಣ ಆಗಿರುವಂಥದ್ದು, ಅನಂತರ ರಾಮ ಏನೆಲ್ಲ ಪ್ರಯತ್ನ ಮಾಡ್ದ ಸುಗ್ರೀವನ ಭೇಟಿ ಆಗಿರುವಂಥದ್ದು, ಸೀತೆ ಮತ್ತೆ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು, ಇದೆಲ್ಲ ವಿವರಿಸ್ತಾ ಹೋಗ್ತಾನೆ. ಯಾವಾಗ ಸೀತೆಗೆ ಈ ಎಲ್ಲ ಮಾತು ಕೇಳುತ್ತೆ, ಹಾಡು ಅವಳಿಗೆ ತುಂಬ ಆನಂದ ಉಂಟಾಗುತ್ತೆ, ಮತ್ತೆ ಮನ ಉತ್ಸಾಹ ಬರುತ್ತೆ. ಆ ಜಡೆಯನ್ನು ತೆಗಿತಾಳೆ, ಮತ್ತೆ ಕೂತ್ಕೊಂಡು ಅವಳು ದುಃಖದಿಂದ ಅಳಕ್ ಶುರು ಮಾಡ್ತಾಳೆ. ಮತ್ತೆ ಹನುಮಂತ ತುಂಬ ಸೂಕ್ಷ್ಮವಾಗಿ ಆ ಸಣ್ಣ ರೂಪದಲ್ಲೇ ಬಂದು ಸೀತೆಯ ಮುಂದೆ ನಿಂತ್ಕೊಂಡು ಹಾಡನ್ನು ಮುಂದುವರಿಸ್ತಾನೆ. ಸೀತೆ ಅವಳಿಗೆ ಭಯ ಆಗೋದಿಲ್ಲ, ಯಾಕಂದರೆ ತುಂಬ ಸಣ್ಣವಾಗಿದ್ದಾನೆ. ಅನಂತರ ಕೇಳ್ತಾನೆ, ಯಾರು ನೀನು? ಆಗ ಹನುಮಂತ ಹೇಳ್ತಾನೆ, ನಾನು ಹನುಮಂತ, ರಾಮನ ದೂತ, ನಿಮ್ಮನ್ನು ಹುಡುಕ್ಲಿಕ್ಕೋಸ್ಕರ ಬಂದಿದ್ದೀನಿ ಅಂತ ವಿವರಿಸ್ತಾ. ಅರೆ ಸೀತೆ ಪ್ರಶ್ನಿಸ್ತಾಳೆ, ನೀನು ನಿಜವಾಗ್ಲೂ ರಾಮನ ದೂತನಾಗಿದ್ದರೆ ರಾಮ ಹೇಗಿದ್ದಾನೆ ವಿವರಿಸು ನೋಡೋಣ ಅಂತ. ನಂತರ ಹನುಮಂತ ರಾಮನ ಮಹಾಭುಜ, ಅವನು ಚೂಪಾದಂತಹ ಮೂಗು, ಅವನ ಎಲ್ಲ ರೀತಿಯ ಆತ್ಮಸ್ಥೈರ್ಯದಂತಹ ಮುಖ, ಸೊ ಇದೆಲ್ಲ ವಿವರಿಸ್ತಾ ಹೋಗ್ತಾನೆ. ಹೇಗೆ ಅವನ ಅಂಗಾಂಗಗಳು ಎಲ್ಲ ದಿವ್ಯವಾಗಿದೆ, ಹಾಗೂ ಎಲ್ಲವೂ ಕಮಲದ ಹಾಗೆ ಕಣ್ಣುಗಳು, ತುಟಿ, ಕಿವಿ, ಪಾದಗಳು, ಹಸ್ತಗಳು, ಮೊಣಕಾಲುದ್ದಂತಹ ಕೈಗಳು, ಹೀಗೆ ಮಹಾಪುರುಷನ ಒಂದು ರೂಪಗಳನ್ನು ವರ್ಣಿಸಲಿಕ್ಕೆ ಶುರು ಮಾಡ್ತಾನೆ. ಆಗ ಸೀತೆಗೆ ವಿಶ್ವಾಸ ಬರುತ್ತೆ, ಇದು ರಾಮನ ದೂತನೇ ಅಂತ ತುಂಬ ಸೂಕ್ಷ್ಮವಾಗಿ ರಾಮ ಕೊಟ್ಟಂತಹ ಉಂಗುರವನ್ನು ಹನುಮಂತ ಕೈಯಲ್ಲಿ ಮುಂದೆ ಇಡ್ತಾನೆ. ಹನುಮಂತ ಹೀಗೆ ಕೈ ಕೊಡಲಿಲ್ಲ. ಅವಾಗೇನಿಸುತ್ತೆ, ನಾನು ಶ್ರೇಷ್ಠ, ಅವಳು ಕೆಳಗೆ. ಆದರೆ ಹನುಮಂತ ನಾನು ದಾಸ, ನೀನು ತೆಗೆದುಕೋ ಅಂತ ಹೇಳಿ ಕೈಯನ್ನು ಮುಂದಿಡ್ತಾನೆ, ಉಂಗುರ ಇಟ್ಟು. ಅನಂತರ ಆ ಕತೆ, ರಾಮ ಹೇಳಿದ್ದ ಆ ಕತೆ ಬಗ್ಗೆ ಅದನ್ನು ಕೂಡ ಹೇಳ್ತಾನೆ. ಸೀತೆ ಆ ಉಂಗುರವನ್ನು ತೆಗೆದು ನೋಡ್ತಾನೆ. ಎಷ್ಟು ಸೂಕ್ಷ್ಮವಾಗಿ ಮುಟ್ಟಿದಂತಹ ಆ ರಾಮನ ಕೈಗಳಿಂದ ಬಂದಂತಹ ಈ ಉಂಗುರ, ರಾಮನ ಚಿಂತನೆ ಬರುತ್ತೆ. ತುಂಬ ಮುಗ್ಧವಾಗಿ ಅವಳಿಗೆ ಖುಷಿ ಆಗುತ್ತೆ, ಅಳು ಬರುತ್ತೆ, ರಾಮನ ನೆನಪು ಬರುತ್ತೆ. ತುಂಬ ದುಃಖಿಸ್ತಾಳೆ, ಯಾವಾಗ ರಾಮನನ್ನು ಸಿಗ್ತಾನೆ ಅಂತ ಹೇಳಿ ಅವಳು ಚಿಂತನೆ ಮಾಡ್ತಾ ಇರ್ತಾಳೆ. ಆಗ ಹನುಮಂತ ಇದನ್ನೆಲ್ಲ ಗಮನಿಸಿ ಹೇಳ್ತಾನೆ, ಹೇ ಮಾತೆ, ನನ್ನ ಜೊತೆ ಬಾ, ನಾನಿನ್ನು ಕರ್ಕೊಂಡು ಹೋಗ್ತೀನಿ, ನಾನಿನ್ನು ಎತ್ಕೊಂಡು ಹೋಗ್ತೀನಿ ರಾಮನ ಹತ್ರ ಅಂತ. ಸೀತೆಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಸಣ್ಣ ಮಂಗ ನನ್ನ ಹೇಗೆ ಎತ್ಕೊಂಡು ಹೋಗುತ್ತೆ ಅಂತ ಹೇಳಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ. ಹನುಮಂತನಿಗೆ ಅರ್ಥ ಆಗುತ್ತೆ, ಓ ಸೀತೆ ಈ ರೀತಿ ಸಂಶಯ ಪಡ್ತಾ ಇದ್ದಾಳೆ. ಮತ್ತೆ ಅವನು ತುಂಬ ವಿಶಾಲವಾಗಿ ಬೆಳಿತಾನೆ. ಆ ಅಶೋಕ ಮರ ಏನಿತ್ತು ಅದಕ್ಕಿಂತ ಎತ್ತರವಾಗಿ ನಿಂತ್ಕೊಂಡ್ಬಿಡ್ತಾನೆ. ಸೀತೆಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ವಿಶಾಲವಾಗಿ ಬೆಳೆದು ಬಿಡ್ತಾನೆ ಇಷ್ಟು ಸಣ್ಣ ಮಂಗ. ಅನಂತರ ಮತ್ತೆ ಪುನಃ ಅದೇ ಸಮ ಎತ್ತರಕ್ಕೆ ರೂಪ ತಗೊಂಡು ನಿಲ್ತಾನೆ. ಹಾಗೂ ಹೇಳ್ತಾನೆ, ನನಗೆ ಇಷ್ಟು ಶಕ್ತಿ ಇದೆ, ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ. ಸೀತೆ ಇಲ್ಲ ಹಂಗಾಗೋದಿಲ್ಲ, ನಾನಾ ರೀತಿಯ ವಾದಗಳನ್ನು ಮಾಡ್ತಾಳೆ. ಆದರೆ ಹನುಮಂತ ಅದಕ್ಕೆಲ್ಲ ಕೂಡ ಒಂದು ಪ್ರತಿಯುತ್ತರ ಕೊಡ್ತಾನೆ, ಇಲ್ಲ ಬರ್ಬೋದು, ಏನು ತೊಂದರೆ ಆಗೋದಿಲ್ಲ. ನಂತರ ಕೊನೆಯಲ್ಲಿ ಸೀತೆ ಹೇಳ್ತಾಳೆ, ಇಲ್ಲ, ರಾಮನ ಕೀರ್ತಿ ಬೆಳಗಬೇಕು, ವಿಶ್ವಾದ್ಯಂತ ಜನರು ಕೊಂಡಾಡಬೇಕು ರಾಮನ. ನೀನನ್ನು ಕರ್ಕೊಂಡು ಹೋಗ್ಬಿಟ್ರೆ ಜನ ಏನಂತಾರೆ, ರಾಮ ತನ್ನ ಹೆಂಡತಿ ರಕ್ಷಣೆ ಮಾಡಲಿಲ್ಲ, ಯಾವುದೋ ವಾನರ ಮುಖಾಂತರ ರಕ್ಷಣೆ ಮಾಡಿಸ್ಕೊಂಡ, ಅದರಿಂದ ಆ ರೀತಿ ಆಗೋದು ಬೇಡ. ರಾಮನಲ್ಲಿ ಆ ಶಕ್ತಿ ಇದೆ, ನನಗೂ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಅದನ್ನು ರಾಮನೇ ಬಂದು ನನ್ನ ಕೈ ಹಿಡಿದು ಕರ್ಕೊಂಡು ಹೋಗಲಿ, ಆಯ್ತು ನಾನು ಕಾಯ್ತೀನಿ, ನಿನ್ನ ದೂತನಾಗಿ ಬಂದಿದ್ಯಲ್ಲ, ಆಯಿತು ನಾನು ಕಾಯ್ತೀನಿ ಅಂತ ಹೇಳಿ ಆ ನಗು ಮುಖದಿಂದ ಸೀತೆ ಹೇಳ್ತಾಳೆ. ಆಗ ಹನುಮಂತನು ಕೂಡ ಖುಷಿ ಪಡ್ತಾನೆ. ನಂತರ ಹೇಳ್ತಾನೆ, ಆಯಿತು, ನಾನು ನಿನ್ನ ಭೇಟಿ ಆಗಿದ್ದೀನಿ ಅನ್ನೋದಕ್ಕೆ ನೀನೇನಾದರೂ ನನಗೆ ಏನಾದರೂ ನಿನ್ನ ಒಂದು ಪದಾರ್ಥವನ್ನು ಕೊಡ್ತೀಯಾ? ಆಗ ಅದನ್ನು ತೋರಿಸಿ ರಾಮನಿಗೆ ನಿನ್ನ ಭೇಟಿ ಆಗಿನ ವಿಶ್ವಾಸ ಅವನಿಗೂ ಬರಲಿ. ಆಗ ಸೀತೆ ತನ್ನ ತಲೆ ಮೇಲಿರುವಂತಹ ಒಂದು ಆಭರಣ, ಚೂಡಾಮಣಿ, ಅದನ್ನು ಅವಳು ಕೈ ಕೊಡ್ತಾನೆ. ಹನುಮಂತನ ಕೈ ಕೊಟ್ಟು, ಇದನ್ನು ಕೊಡು. ಆಗ ರಾಮನಿಗೆ 3 ಜನ ನೆನಪಾಗ್ತಾರೆ. ಒಂದು ನನ್ನ ತಾಯಿ, ಮತ್ತು ರಾಮನ ತಂದೆ, ಇವ್ರ ಮುಂದೆ, ಹಾಗೂ ರಾಮ, ಇವ್ರ ಮುಂದೆ ನನಗೆ ಇದನ್ನು ನೀಡಲಾಗಿತ್ತು. ಹಾಗೂ ರಾಮನಿಗೆ ಕಾಕಾಸುರನ ಕತೆ ಹೇಳು, ಹೇಗೆ ನಾನು ಮತ್ತು ರಾಮಚಂದ್ರ ಚಿತ್ರಕೂಟದಲ್ಲಿ ಇರಬೇಕಾದ್ರೆ ಕಾಕಾಸುರ ಬಂದು ನನ್ನ ಮೇಲೆ ಆಕ್ರಮಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಆಗ ರಾಮಚಂದ್ರ ಒಂದು ಹುಲ್ಲು ಗರಿಕೆಯನ್ನು ಇಟ್ಕೊಂಡು ಅದನ್ನು ಬ್ರಹ್ಮಾಸ್ತ್ರವಾಗಿ ಪರಿವರ್ತನೆಗೊಳಿಸಿ ಕಾಕಾಸುರನ ಮೇಲೆ ಆಕ್ರಮಣ ಮಾಡಿದ. ಸೊ ಈ ಕತೆ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರುವಂತಹದ್ದು. ಇದನ್ನು ನೆನಪಿಸಿದಾಗ ರಾಮನ ವಿಶ್ವಾಸ ಬರುತ್ತೆ, ನನ್ನ ಭೇಟಿ ಆಗಿದೆಯಾ ಅಂತ. ಹನುಮಂತನಿಗೆ ತುಂಬ ಖುಷಿಯಾಗತ್ತೆ. ಹಾಗೂ ಸೀತಾಮಾತೆ ಹೇಳ್ತಾರೆ, ಹನುಮಂತ, ನನ್ನ ಪ್ರೀತಿಯ ಮಗನೇ, ನಿನಗೆ ಜಯವಾಗಲಿ ಅಂತ. ಹನುಮಂತನಿಗೆ ತುಂಬ ಖುಷಿಯಾಗುತ್ತೆ.
ನನ್ನ ಸೀತಾಮಾತೆ ತುಂಬ ಮುಗ್ಧವಾಗಿ ಹನುಮಂತನ ಕೇಳ್ತಾಳೆ, ಹೇ ಹನುಮಂತ, ನೀನು ಆ ವಿಶಾಲವಾದ ಸಾಗರನ್ನು ದಾಟಿ ಬಂದಿದ್ಯಾ ಅಂತ ಹೇಳಿದ್ರೆ ನಿನಗೂ ಗರುಡನ ಹಾಗೆ ಶಕ್ತಿ ಅಥವಾ ವಾಯು ಹಾಗೆ ಶಕ್ತಿ ಇರಬೇಕಲ್ವಾ ಅಂತ. ಆಗ ಹನುಮಂತನ ಮುಖ ಸ್ವಲ್ಪ ಬದಲಾಗ್ಬಿಡುತ್ತೆ. ಅವನಂತಾನೆ, ನಾನು ಅಷ್ಟು ಮಹಾನ್ ವ್ಯಕ್ತಿಯನ್ನಲ್ಲ, ನಾನು ತುಂಬ ಸಾಧಾರಣವಾದ ವ್ಯಕ್ತಿ. ನಮ್ಮ ವಾನರ ಸೈನ್ಯದಲ್ಲಿ ಎಲ್ಲರೂ ನನಗೆ ಸಮಾನ ಅಥವಾ ನನಗಿಂತ ಜಾಸ್ತಿ ಶಕ್ತಿ ಇರುವಂಥವ್ರು, ಆದರೆ ನನಗಿಂತ ಕಡಿಮೆ ಇರುವಂಥವ್ರು ಯಾರೂ ಇಲ್ಲ. ಆದ್ರಿಂದಲೇ ರಾಮ ನನ್ನನ್ನು ದೂತವಾಗಿ ಕಳಿಸಿದ್ದಾನೆ. ಯಾಕಂದರೆ ತುಂಬ ಶ್ರೇಷ್ಠದ ಜನರನ್ನು ಯಾಕೆ ಕಳಿಸ್ತಾರೆ? ಇಂತಹ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಅದು ಸಣ್ಣ ಪುಟ್ಟ ವ್ಯಕ್ತಿಗಳನ್ನ ಕಳಿಸಿದ್ದಾರೆ ಅಷ್ಟೇ. ನಾನು ತುಂಬ ಸಾಧಾರಣದ ವ್ಯಕ್ತಿ ಅಂತ ಹೇಳ್ತಾನೆ. ಸೀತಾಮಾತೆ ಗೊತ್ತಿದೆ, ಯಾಕಂದರೆ ಅಷ್ಟು ವಿಶಾಲವಾದ ಸಮುದ್ರವನ್ನು ದಾಟಿ ಬಂದಿದ್ದಾನೆ. ಅವರು ಹನುಮಂತನ ನಮ್ರ ಭಾವನೆ ಅಂತ ಹೇಳೋ ಗಮನಿಸ್ತಾಳೆ. ಅನಂತರ ಹೇಳ್ತಾಳೆ, ನಿನ್ನ ನಿಜವಾದ ರೂಪ ಎಷ್ಟಿದೆ? ನೀನು ಒಂಥರ ದೊಡ್ಡವನಾಗ್ತೀಯಾ ಅಂತ ಸಣ್ಣವನಾಗ್ತೀಯಾ? ನಿನ್ನ ನಿಜವಾದ ರೂಪ ಎಷ್ಟಿದೆ ಅಂತ. ಆವಾಗಲೂ ಹನುಮಂತ ಹೇಳ್ತಾನೆ, ಹೇ ಮಾತೆ, ನಾನು ತುಂಬ ಸಣ್ಣವನು. ನನ್ನ ವ್ಯಕ್ತಿತ್ವ ತುಂಬ ಸಣ್ಣ ವ್ಯಕ್ತಿತ್ವ. ಏನೋ ಭಗವಂತನ ಇಚ್ಛೆ, ಭಗವಂತ ಕೃಪೆ ಕೊಟ್ಟಾಗ ಏನೋ ನಂಗೆ ಹಿಂಗೆ ಬೇರೆ ಬೇರೆ ರೂಪಗಳನ್ನ ತಾಳ್ತೀನಿ. ಆದರೆ ನಾನು ತುಂಬ ಸಣ್ಣವನು, ನನ್ನ ರೂಪ ತುಂಬ ಸಣ್ಣದು ಅಂತ ಹೇಳ್ತೀನಿ. ಸೀತಾಮಾತೆಗೆ ಈ ನಮ್ರ ಭಾವನೆ ಇರುವಂಥ ವ್ಯಕ್ತಿತ್ವ ತುಂಬ ಸಂತೋಷವನ್ನು ಕೊಡುತ್ತೆ. ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಅಷ್ಟೊಂದು ಪ್ರಯಾಣ ಮಾಡಿರುವಂಥದ್ದು. ಇಲ್ಲಿ ಸ್ವಲ್ಪ ಈ ವನಗಳಲ್ಲಿ ಅನೇಕ ಹಣ್ಣುಗಳಿದೆ, ನಾನು ತಿನ್ಬೋದಾ ಅಂತ. ಆಯಿತು. ಅದರ ಹನುಮಂತನ ಮನಸ್ಸಲ್ಲಿ ಬೇರೆ ಏನೋ ಚಿಂತನೆಗಳು ಓಡ್ತಾ ಇತ್ತು. ನಾನು ಸುಮ್ಮನೆ ವಾಪಸ್ ಹೋಗಬಾರ್ದು. ರಾವಣನಿಗೆ ಹಾಗೂ ಈ ಲಂಕಾ ನಿವಾಸಿಗಳಿಗೆ ತಾವೇನು ತಪ್ಪು ಮಾಡಿದ್ದಾರೆ ಎನ್ನುವಂತಹ ಒಂದು ಚಿಂತನೆ ಬರಬೇಕು, ಹಾಗೂ ರಾಮನ ಶಕ್ತಿಯ ಒಂದು ಪರಿಚಯ ಅವ್ರಿಗೆ ಆಗಬೇಕು ಅಂತ ಹೇಳಿ ಹನುಮಂತ ಎಲ್ಲ ಮರಗಳನ್ನು ಕಿತ್ತು ಹೊಡಿಲಿಕ್ಕೆ ಶುರು ಮಾಡಿದ. ಹಣ್ಣು ತಿಂತಾ ಇದ್ದ, ಮತ್ತು ಎಲ್ಲ ವನಗಳನ್ನು ಧ್ವಂಸ ಕೂಡ ಮಾಡ್ತಾ ಇದ್ದ. ಅನಂತರ ಎಲ್ಲ ಕಡೆ ಹಾಹಾಕಾರ, ಎಲ್ಲ ಮರಗಳನ್ನು ಕಿತ್ತು ಬಿಸಾಕ್ತಾ ಇದ್ದ ಹಾಗೆ ಇಲ್ಲಿರೋ ರಾಕ್ಷಸೆಲ್ಲ ಚೀರಾಡ್ಲಿಕ್ಕೆ ಶುರು ಮಾಡಿದ್ರು. ನಂತರ ಅನೇಕ ಸೈನಿಕರು ಓಡ್ ಬರಕ್ಕೆ ಶುರು ಮಾಡಿದ್ರು. ಹನುಮಂತ ಎಲ್ಲನೂ ಒದ್ದು ಅವ್ರನ್ನೆಲ್ಲ ಸಂಹಾರ ಮಾಡ್ತಾ ಇದ್ರು. ನಂತರ ರಾವಣಿಗೆ ಸುದ್ದಿ ಹೋಯಿತು, ಒಂದು ವಾನರ ಬಂದು ಅಶೋಕ ವಾಟಿಕಲ್ಲಿ ಧ್ವಂಸ ಮಾಡ್ತಾ ಇದ್ದಾನೆ ಅಂತ. ತುರಂತವಾಗಿ 80,000 ಸೈನಿಕರನ್ನು ಕಳಿಸ್ತಾನೆ. 80,000 ಸೈನಿಕರು ಹುಡ್ಕೊಂಡ್ಬರ್ತಾರೆ. ಎಲ್ಲ ಧ್ವಂಸಗೊಂಡಿದೆ ಅಶೋಕ ವಾಟಿಕ. ಅಂದರೆ ಎಲ್ಲೂ ಯಾರೂ ಕಾಣಿಸ್ತಾ ಇಲ್ಲ. ಮತ್ತೆ ಒಬ್ಬ ಸೈನಿಕ ಬರ್ತಾನೆ ಆ ಮರವನ್ನು ಹತ್ತಲಿಕ್ಕೆ. ಮರ ಹತ್ತಿದಾಗ ಅವನ ಮುಖದ ಮೇಲೆ ಒಂದು ಆ್ಯಪಲ್ದು ತುಂಡು ಮುಖದ ಮೇಲೆ ಬೀಳುತ್ತೆ. ಯಾರೇ ನನ್ನ ಮುಖದ ಮೇಲೆ ಎಸಿತಾರೆ ಅಂತ ಮುಂದೆ ಹೋದಾಗ ಒಂದು ತುಂಬ ಭಯಂಕರವಾದಂತಹ ಪಾದಗಳು ಅವನ ಮುಖಕ್ಕೆ ಹೊಡೆಯುತ್ತೆ. ಅವನು ತಲೆ ತಿರುಗಿ ರಕ್ತವನ್ನು ಕಾರ್ತಾ ಸತ್ತೋಗ್ತಾನೆ, ಕೆಳಗೆ ಬಿದ್ದು ಸತ್ತೋಗ್ತಾನೆ. ಮತ್ತೆ ಎಲ್ಲ ನೋಡಿದ್ರೆ ಏನಾಯಿತು ಅಂತ ಗಮನಿಸ್ತಾ ಇದ್ದಾಗೆ ಹನುಮಂತ ನಿಂತ್ಕೊಂಡ್ಬಿಡ್ತಾನೆ. ಒಂದು ಗದ ಇನ್ನೊಂದು ಕೈ ಸೊಂಟ ಮೇಲೆ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಎಲ್ಲರೂ ಕಾಣುತ್ತೆ, ಈ ಮಂಗ ಇಷ್ಟು ಚೇಷ್ಟೆ ಮಾಡ್ತಾನೆ ಅಂತ ಹೇಳಿ 80,000 ಜನ ಆ ರಾಕ್ಷಸರು ಆಕ್ರಮಣಕ್ಕೆ ಶುರು ಮಾಡ್ತಾರೆ. ಹನುಮಂತ ಅಂದ್ಕೋತಾನೆ, ಜಾಸ್ತಿ ಸಮಯ ವ್ಯರ್ಥ ಮಾಡಬಾರ್ದು ಅಂತ ಹೇಳಿ ಆ ಗದೆಯಿಂದ ಅಷ್ಟು ಜನ ಹೊಡೆದು ಸಾಯಿಸ್ಬಿಡ್ತಾನೆ. ಎಲ್ಲ ಚೆಲ್ಲ ಪಿಲ್ಲಿ ಅಂಗಗಳು ಎಲ್ಲ ಹಾರಾಡ್ತಾ ಇದೆ, ಎಲ್ಲ ಕಡೆ ರಕ್ತಪಾತ. ಅನಂತರ ರಾವಣ ತನ್ನ ಮಗನನ್ನು ಕಳಿಸ್ತಾನೆ, ಅಕ್ಷಯ್ ಕುಮಾರ ಇಲ್ಲಿ ತನಕ ಏನಾದ್ರು ಯುದ್ಧಗಳು ಮಾಡಿದ್ದಾನೆ, ಯಾವುದು ಕೂಡ ಸೋತಿರ್ಲಿಲ್ಲ. ಅಂದರೆ ಅವನು ತುಂಬ ಧೈರ್ಯದಿಂದ ಓಡ್ ಬರ್ತಾನೆ. ರಾವಣ ತನ್ನ ಮಗನ ಮೇಲೆ ಇಷ್ಟು ವಿಶ್ವಾಸ ಇಟ್ಕೊಂಡು ಕಳಿಸ್ತಾನೆ. ಅಕ್ಷಯ್ ಕುಮಾರ ಎಲ್ಲ ಅವನು ಕೂಡ ಮಹಾಭುಜ ಎದುರು ಬರ್ತಾನೆ. ಅರೆ ಹನುಮಂತನಿಗೆ ಏನು ಸಮಾನ ಇಲ್ಲ. ಅವನು ಬಂದ ತಕ್ಷಣ ಅವನ ಕಾಲು ಹಿಡಿದು ಗರ ಅಂತ ಸುತ್ತಿ ತಲೆಯನ್ನು ನೆಲಕ್ಕೆ ಹೊಡೆದು ಅಲ್ಲೇ ಸಾಯಿಸ್ಬಿಡ್ತಾನೆ. ಒಂದು ಕ್ಷಣದಲ್ಲಿ ಏನೂ ಆಗಲೇ ಇಲ್ಲ. ಆ ಕಡೆಯಿಂದ ಏನು ಆಕ್ರಮಣ ಮಾಡಲಿಕ್ಕೆ ಅವಕಾಶನೇ ಕೊಡಲಿಲ್ಲ. ಹನುಮಂತ ಅವನ್ನ ಅಲ್ಲೇ ಸಾಯಿಸ್ಬಿಟ್ಟ ಒಂದೇ ಕ್ಷಣದಲ್ಲಿ. ಎಲ್ಲ ರಾಕ್ಷಸರಿಗೆ ಭಯಭೀತಾಗಿ ಚೆಲ್ಲಾಪಿಲಿ ಓಡೋಗ್ಬಿಡ್ತಾರೆ. ಯಾರು ಹನುಮಂತನ ಹತ್ರ ಬರ್ಲಿಕ್ಕೆ ತಯಾರೇ ಇಲ್ಲ. ಅಂತಹ ಭಯ ಸಂಪೂರ್ಣ ಲಂಕೆಯಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗೋಯ್ತು. ಅನಂತರ ರಾವಣ ತನ್ನ ಮಗ ಇಂದ್ರಜಿತನ ಕಳಿಸ್ತಾನೆ. ಸೊ ಇಂದ್ರಜಿತ್ ಅವನು ಕೂಡ ಇಂದ್ರನ ಜಯಿಸಿದಂತಹ ವ್ಯಕ್ತಿ. ಇಂದ್ರಜಿತ್ ಬರ್ತಾನೆ, ಅನೇಕ ಸೈನಿಕರನ್ನು ಕೂಡ ಕರ್ಕೊಂಡ್ಬರ್ತಾನೆ. ಸೊ ಬುದ್ಧಿವಂತಿಕೆಯಿಂದ ನೋಡ್ತಾನೆ ತನ್ನ ವೈರಿ ಯಾರು, ಅವನ ಶಕ್ತಿ ಎಷ್ಟಿದೆ ಅಂತೆಲ್ಲ ಪರೀಕ್ಷೆ ಮಾಡ್ತಾ ಬೇರೆ ಸೈನಿಕರನ್ನು ಕಳಿಸ್ತಾ ಇರ್ತಾರೆ. ಆದರೆ ಹನುಮಂತ ಅವ್ರನ್ನೆಲ್ಲರೂ ಕೂಡ ಸಂಹಾರ ಮಾಡ್ತಾ ಇರ್ತಾರೆ. ಇಂದ್ರಜಿತ್ ಅವನಿಗೆ ಗೊತ್ತಾಗುತ್ತೆ, ಇವನು ಸಾಧಾರಣವಾದಂತಹ ಅಸ್ತ್ರಗಳಿಂದ ಇನ್ನು ವಶಪಡಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅವನು ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡ್ತಾನೆ. ಬ್ರಹ್ಮಾಸ್ತ್ರ ಯಾವಾಗ ಹನುಮಂತನಿಗೆ ಸ್ಪರ್ಶ ಆಗುತ್ತೆ, ಹನುಮಂತ ಸ್ಥಗಿತವಾಗಿ ನಿಂತ್ಕೊಂಡ್ಬಿಡ್ತಾನೆ. ಅರೆ ಹನುಮಂತನಿಗೆ ವರ ಇದೆ, ಬ್ರಹ್ಮನೇ ವರ ಕೊಟ್ಟಿದ್ದ, ಯಾವ ಅಸ್ತ್ರಗಳು ನಿಮ್ಮ ಮೇಲೆ ಪರಿಣಾಮ ಬೀಳೋದಿಲ್ಲ ಅಂತ. ಅರೆ ಹನುಮಂತ ಯೋಚನೆ ಮಾಡ್ದ, ಆಯಿತು ಎಲ್ಲ ಸಣ್ಣ ಪುಟ್ಟ ಸೈನಿಕರನ್ನೆಲ್ಲ ನೋಡಾಯಿತು, ಇವಾಗ ಆ ರಾಜ ರಾವಣ ಹೇಗಿರ್ತಾನೆ, ಅವನ ಆಸ್ಥಾನದಲ್ಲಿ ಯಾರೆಲ್ಲ ಇದ್ದಾರೆ, ಅವನ ಸೈನ್ಯ ಬಲ ಏನಿದೆ, ಇದನ್ನು ಪರೀಕ್ಷೆ ಮಾಡಬೇಕು. ಅದಕ್ಕೆ ಅವನು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಸೊ ಬ್ರಹ್ಮಾಸ್ತ್ರದ ಅವನ ಸುತ್ತ ಕಟ್ಟಾಕತ್ತೆ. ಮತ್ತು ಎಲ್ಲ ಸೈನಿಕರು ಇಂದ್ರಜಿತ್ ತುಂಬ ಹೆಮ್ಮೆಯಿಂದ ಕರ್ಕೊಂಡು ಹೋಗ್ತಾನೆ ರಾವಣನ ಸಭೆಗೆ. ಅಲ್ಲಿ ಸಭೆಯಲ್ಲಿ ಸಿಂಹಾಸನದಲ್ಲಿ ರಾವಣ ಕೂತಿರ್ತಾನೆ. ಮತ್ತೆ ಪುನಃ ಹನುಮಂತನಿಗೆ ಅವನು ನೋಡಿ ತುಂಬ ಆಶ್ಚರ್ಯ ಆಗುತ್ತೆ. ತಿರ್ಗಾ 2 ಚಿಂತನೆಗಳು ಬರುತ್ತೆ. ಎಂತಹ ವೈಭವ, ಎಂತಹ ಸೌಂದರ್ಯ,
ಎಂತಹ ಲಕ್ಷಣ ಅವನ ಒಂದು ಕಾಂತಿ ಅವನ ದೇಹದಲ್ಲಿ, ಅವನ ಶರೀರದಲ್ಲಿ, ಮುಖದಲ್ಲಿ ತೇಜಸ್ಸು, ಬ್ರಹ್ಮ ತೇಜಸ್ಸು ಕಾಣ್ತಾ ಇದೆ. ಆದರೆ ಎಂತಹ ಮೂರ್ಖ, ಎಂತಹ ವ್ಯರ್ಥವಾದಂತಹ ಜೀವನ ನಡೆಸ್ತಾ ಇದ್ದಾನೆ. ಮತ್ತೆ ಹನುಮಂತ ನೋಡ್ತಾನೆ, ಯಾರು ಏನೋ ಅವನಿಗೆ ಕೂತ್ಕೊಳ್ಳೋಕ್ಕೆ ಆಸನ ಕೊಡೋದಿಲ್ಲ. ಅದರಿಂದ ತನ್ನ ಬಾಲವನ್ನೇ ಉದ್ದ ಮಾಡಿ ಸೇರಿಸಿ ತುಂಬ ಎತ್ತರವಾಗಿ ಅವನು ಒಂದು ಗುಡ್ಡೆ ಮಾಡ್ಕೋತಾನೆ. ಮತ್ತೆ ರಾವಣ ಸಿಂಹಾಸನಕ್ಕಿಂತ ಮೇಲೆ ಕೂತ್ಕೋತಾನೆ, ಎತ್ತರವಾಗಿ ಅದ್ರ ಮೇಲೆ ಕೂರ್ತಾನೆ. ರಾವಣ ತಲೆ ಎತ್ತಿ ಹೀಗೆ ನೋಡಬೇಕಾಗಿತ್ತು ಹನುಮಂತನ ಅಂತ ಹನುಮಂತ ಹೇಳ್ತಾನೆ, ಹೇ ರಾವಣ, ನಾನು ರಾಮನ ದೂತ. ನೀನು ಗೌರವದಿಂದ ಸೀತಾಮಾತೆಯನ್ನು ಹಿಂದಿರುಗಿಸು. ರಾಮನಿನ ಕ್ಷಮಿಸ್ತಾನೆ, ಕ್ಷಮೆಯಾಚನೆ ಕೇಳು, ಇನ್ನ ಲಂಕೆ ಸುರಕ್ಷಿತವಾಗಿರುತ್ತೆ. ರಾವಣನಿಗೆ ತುಂಬ ಕೋಪ ಬರುತ್ತೆ. ಅವನು ಆದೇಶ ಕೊಡ್ತಾನೆ, ಈ ವಾನರನ್ನು ಇವಾಗಲೇ ಸಾಯಿಸಿ ಅಂತ. ಮತ್ತೆ ಎಲ್ಲ ಸೈನಿಕರು ಹನುಮಂತನ ಮೇಲೆ ಆಕ್ರಮಣ ಮಾಡೋಕ್ಕೆ ಶುರು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಅಷ್ಟರಲ್ಲಿ ವಿಭೀಷಣ ತಡಿತಾನೆ, ಹೀಗೆ ಮಾಡಬೇಡಿ, ಈ ಥರ ಮಾಡಿದ್ರೆ ಲೋಕ ಏನನ್ನತ್ತೆ, ಎಂತಹ ಶಕ್ತಿಶಾಲಿಯಾದಂತಹ ರಾವಣ ಒಬ್ಬ ದೂತನನ್ನು ಸಾಯಿಸಿದ ಅನ್ನೋ ಅಪಪ್ರಚಾರ ಆಗುತ್ತೆ, ಅದರಿಂದ ದೂತನ ಸಾಯಿಸಕ್ಕೆ ಹೋಗಬೇಡಿ ಅಂತ. ಆಯಿತು, ರಾವಣ ಯೋಚನೆ ಮಾಡಿ ಹೇಳ್ತಾನೆ, ಆಯಿತು, ಇದಕ್ಕಿಂತ ಭಯಂಕರ ಶಿಕ್ಷೆ ಕೊಡೋಣ. ಅದಕ್ಕೆ ವಾನರನ್ನ ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ಹೇಳ್ತಾರೆ. ಅನಂತರ ಎಲ್ಲ ಸೈನಿಕರು ದೊಡ್ಡ ಬಟ್ಟೆ ತೊಗೊಂಬಂದು ತುಂಬ ಆಯಾಸಪಟ್ಟು ಆ ಬಾಲಕ್ಕೆ ಬಟ್ಟೆ ಕಟ್ತಾರೆ ಮತ್ತು ಬೆಂಕಿ ಹಚ್ತಾರೆ. ಇಲ್ಲಿ ತನಕ ಸುಮ್ಮನಿದ್ದಂತಹ ಬಾಲ ಅದು ಆ ಕಡೆ ಈ ಕಡೆ ಎಲ್ಲ ಒದ್ದಾಡಕ್ಕೆ ಶುರು ಆಗುತ್ತೆ, ಮತ್ತೆ ಎಲ್ಲ ಕಡೆ ಬೆಂಕಿ ಹಚ್ಚಕ್ಕೆ ಬರುತ್ತೆ. ಆಗ ರಾವಣ ಹೇಳ್ತಾನೆ, ತುರಂತವಾಗಿ ಈ ವಾನರನ್ನು ಆಚೆ ಕರ್ಕೊಂಡು ಹೋಗಿ ಅಂತ. ಮತ್ತೆ ಎಳ್ಕೊಂಡು ಎಲ್ಲ ಸೈನಿಕರು ಎಳ್ಕೊಂಡು ಆಚೆ ಹೋಗ್ತಾರೆ. ಮತ್ತೆ ಆಚೆ ಹೋಗಿ ಪೂರ್ತಿ ಮೆರವಣಿಗೆ ಮಾಡ್ತಾರೆ ಲಂಕೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಅರಮನೆಗಳು, ಬೇರೆ ಬೇರೆ ಹಂತಗಳ ಮನೆಗಳು, ಅದರಿಂದ ಎಲ್ಲ ಜನ ಲಂಕಾ ನಿವಾಸಿಗಳು ನೋಡ್ಕೊಂಡು ನಗ್ತಾ ಇದ್ದಾರೆ. ಎಂಥ ಮಂಗ ಇವನು, ಚೇಷ್ಟೆ ಮಾಡಿ ಒಳ್ಳೆ ಶಿಕ್ಷೆ ಆಗಿದೆ ಅಂತೆಲ್ಲ ನಗ್ತಾ ಇದ್ರು. ಅದೇ ಹನುಮಂತ ಗಮನಿಸ್ತಾ ಇದ್ದ, ಎಲ್ಲ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ, ಇಷ್ಟು ಜನ ಇದ್ದಾರೆ ಲಂಕೆಯಲ್ಲಿ, ಇದರ ಕೋಟೆಗಳು ಎಲ್ಲಿದೆ, ಎಲ್ಲಿ ಸೂಕ್ಷ್ಮವಾದ ದಾರಿ ಇದೆ, ಎಲ್ಲಿ ದ್ವಾರಗಳಿದೆ, ಹೆಂಗೆ ಒಳಗೆ ಬರ್ಬೋದು, ಎಲ್ಲೆಲ್ಲಿ ಸೈನಿಕರು ನಿಂತಿರ್ತಾರೆ, ಇವರ ಅಸ್ತ್ರಗಳು ಶಸ್ತ್ರಗಳೆಲ್ಲ ಎಲ್ಲೇ ಯಾವ ಕಡೆ ಇದೆ, ಇದೆಲ್ಲ ಹನುಮಂತ ಗಮನಿಸ್ಕೊಂಡ. ಎಲ್ಲ ಆದಮೇಲೆ ಗೊತ್ತಾದ್ಮೇಲೆ ಈಗ ಹನುಮಂತ ಏನು ಮಾಡ್ದ, ಸಂಪೂರ್ಣವಾಗಿ ಆ ಪಾಶದಿಂದ, ಬ್ರಹ್ಮ ಪಾಶದಿಂದ ಅವನು ಅದೃಶ್ಯನಾಗ್ಬಿಟ್ಟ. ಇದೆಲ್ಲ ಸೈನಿಕರು ನೋಡ್ತಾರೆ, ಎಲ್ಲೋದ ಹನುಮಂತ ಕಾಣಿಸ್ತಾನೆ ಇಲ್ಲ, ಏನಾದ ಅಂತ ನೋಡ್ತಾ ಇದ್ದ ಹಾಗೆ ಹನುಮಂತ ಒಂದು ಅರಮನೆ ಮೇಲೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅನಂತರ ತನ್ನ ಬಾಲದಿಂದ ಅರಮನೆಗೆ ಬೆಂಕಿ ಹಚ್ಚಿದ, ಎಲ್ಲ ಸುಟ್ಟು ಭಸ್ಮ ಆಗೋಯ್ತು. ಅನಂತರ ಅದನ್ನು ಹಿಡಿಬೇಕು ಅಂತ ಓಡ ತಕ್ಷಣ ಇನ್ನೊಂದು ಮನೆಗೆ ಹೋದ. ಹೀಗೆ ಲಂಕೆಯಲ್ಲಿ ಎಲ್ಲ ಮನೆಗಳಿಗೂ ಎಲ್ಲರೂ ನಿಂತ್ಕೊಂಡು ನಗ್ತಾ ಇದ್ರು, ಅವರೆಲ್ಲ ಮನೆಗಳ ಮೇಲೆ ಬೆಂಕಿ ಹಚ್ಬಿಟ್ಟ. ಕೆಲವು ವಿಭೀಷಣ ಒಂದು ಅರಮನೆ ಬಿಟ್ಟು ಇದೆಲ್ಲ ಮನೆಗಳಿಗೂ ಬೆಂಕಿ ಹಚ್ಚಿದ. ತುಂಬ ಖುಷಿ ಆಯಿತು ಹನುಮಂತನಿಗೆ. ಎಲ್ಲ ಹಾಹಾಕಾರ ಕೂಗಾಡ್ತಾ ಇದೆ, ನೀರು ನೀರು ಶಾಂತಗೊಳಿಸಿ, ಅನೇಕರು ಸುಟ್ಟು ಸಾಯ್ತಾ ಇದ್ದಾರೆ. ಹನುಮಂತ ಒಂದು ದೊಡ್ಡ ಬೆಟ್ಟದ ಮೇಲೆ ಕೂತ್ಕೊಂಡು ಗಮನಿಸ್ತಾ ಇದ್ದ, ಏನಾಗ್ತಾ ಇದೆ ಅಂತ. ಎಲ್ಲರೂ ಹಾಹಾಕಾರ. ಇತ್ತೀಚೆಗೆ ನೋಡ್ತಾನೆ ಹನುಮಂತನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಮೋಡಗಳು ಬರುತ್ತೆ, ಮೋಡಗಳು ಬಂದು ರಭಸವಾಗಿ ಮಳೆ ಸುರಿಲಿಕ್ಕೆ ಶುರು ಆಗುತ್ತೆ. ಹನುಮಂತನಿಗೆ ಬೇಜಾರಾಗುತ್ತೆ, ಯಾಕೆ ಹಿಂಗೆ ಮಾಡ್ದ. ಮತ್ತೆ ಗಮನಿಸ್ತಾನೆ, ಇಂದ್ರ ಮತ್ತೆ ಮೋಡಗಳು ಕರ್ಕೊಂಡು ವಾಪಸ್ ಹೋಗ್ತಾ ಇದೆ. ಹನುಮಂತ ಹೋಗಿ ಭೇಟಿ ಆಗ್ತಾನೆ, ಇಂದ್ರ ಯಾಕೆ ಹಿಂಗೆ ಮಾಡಿದೆ, ನಾನು ಬೆಂಕಿ ಹಚ್ಚಿದ್ರೆ ಯಾಕೆ ಮಳೆ ಸುರಿಸ್ತಾ ಇದೆಯಾ ಅವನಿಗೋಸ್ಕರ ಅಂತ. ಆಗ ಇಂದ್ರ ಹೇಳ್ತಾನೆ, ಮಳೆ ಸುರಿಸಿದ ನಿಜ, ಅದು ಸೂಕ್ಷ್ಮವಾಗಿ ಗಮನಿಸು, ಅದು ನೀರಿನ ಮಳೆ ಅಲ್ಲ, ಅದು ಇಂಧನದ ಮಳೆ. ಆಗ ಹನುಮಂತ ಗಮನಿಸ್ತಾನೆ, ಹೌದು, ಅದು ಇಂಧನದಿಂದ ಇನ್ನೂ ಪ್ರಜ್ವಲಿತವಾಗಿ ಎಲ್ಲ ಉರಿತಾ ಇದೆ. ಹನುಮಂತನ ಖುಷಿ ಆಗುತ್ತೆ. ಅನಂತರ ಮತ್ತೆ ಪುನಃ ಹನುಮಂತನಿಗೆ ಭಯ ಶುರು ಆಗುತ್ತೆ. ಎಂಥ ಮುಟ್ಟಾಳ ಕೆಲಸ ಮಾಡಿದೆ ನಾನು, ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ವಿಚಾರ ಮಾಡಬೇಕಲ್ಲ, ಮಂಗನ ಹಾಗೆ ಕೆಲಸ ಮಾಡಿದ್ದೀನಿ, ಎಲ್ಲ ಲಂಕೆ ಸುಡ್ತಾ ಇದೆ, ಸೀತಾಮಾತೆಗೆ ಏನಾಯಿತು, ನಾನು ಸ್ವಲ್ಪ ವಿಚಾರ ಮಾಡಿಲ್ಲ ಅಂತ ಹೇಳಿ ಅಶೋಕ ವಾಟಿಕ ಕಡೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ, ಎಲ್ಲರೂ ಸತ್ತೋಗ್ಬಿಟ್ರೆ ಏನಾಗುತ್ತೆ, ತಿರ್ಗಾ ನಾನು ಏನು ಮುಖ ಹೋಗಿ ತೋರಿಸ್ಬೇಕು, ಸುಗ್ರೀವ್ಗೆ ನಾನು ಏನು ಹೇಳಿ ಈ ಥರ ನಾನೇ ಸುಟ್ಟಾಕ್ಬಿಟ್ಟೆ ಅಂತ ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ, ಅವ್ರು ಆತ್ಮಹತ್ಯೆ ಮಾಡ್ಕೋತಾರೆ, ತಿರ್ಗಾ ರಾಮ ಲಕ್ಷ್ಮಣ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಹೀಗೆ ಆ ಭಯದಿಂದ ಓಡ್ಕೊಂಡು ಹೋಗ್ತಾನೆ. ಮತ್ತೆ ಅಲ್ಲಿ ಸೀತಾಮಾತೆ ಕಾಣಿಸ್ಕೋತಾಳೆ. ತಿರ್ಗಾ ಮನಸ್ಸಿಗೆ ಆಭಾಸ ಆಗುತ್ತೆ, ಓ ಹೇಗೆ ಸೀತಾ ತಾನೇ ಸಾಯ್ಲಿಕ್ಕೆ ಸಾಧ್ಯ, ಅವಳ ಪತಿವ್ರತೆ, ಅವಳಂತಹ ಶಕ್ತಿ ಇರುವಂಥವಳು, ಅವಳು ಪ್ರಾರ್ಥನೆ ಮಾಡ್ಕೊಂಡಿರೋ ಕಾರಣ ರಾವಣ ನನಗೆ ಬಾಲಕ್ಕೆ ಬೆಂಕಿ ಹಚ್ಚಿದ್ರು ಕೂಡ ನನಗೆ ಬೆಂಕಿಯ ನೋವು ಉಂಟಾಗ್ತಾ ಇಲ್ಲ, ಅಂತಹ ತಪಸ್ವಿನಿ ಅವಳು, ಅವಳಿಗೇನು ಆಗೋದಿಲ್ಲ ಅಂತ ಹೇಳಿ ಸೀತಾಮಾತೆ ತಿರ್ಗಾ ಭೇಟಿಯಾಗಿ ನಮಸ್ಕರಿಸಿ ಮತ್ತೆ ಹಾರ್ಕೊಂಡು ವಾಪಸ್ ಬರ್ತಾನೆ. ಎಲ್ಲ ಕಾಯ್ತಾ ಇದ್ದಾರೆ, ಸುಗ್ರೀವ, ಜಾಂಬವಂತ ಎಲ್ಲ ಸೈನಿಕರಿಗೆ ವಿಷಯ ತಿಳಿಸಿ ಎಲ್ಲರೂ ಕೂಡ ಕಿಷ್ಕಿಂಧ ಕಡೆ ಓಡ್ ಬರ್ತಾ ಇರ್ತಾರೆ. ಇಲ್ಲಿ ಕಿಷ್ಕಿಂಧೆಯಲ್ಲಿ ಶ್ರೀರಾಮಚಂದ್ರ ತುಂಬ ದುಃಖಿತನಾಗಿದ್ದಾನೆ. ಉತ್ತರ, ಪೂರ್ವ, ಪಶ್ಚಿಮ ಕಡೆ ಹೋದಂತಹ ಎಲ್ಲ ಸೈನಿಕರು ವಾಪಸ್ ಬಂದಿದ್ದಾರೆ. ಆದರೆ ಯಾರೂ ಕೂಡ ಸೀತಾಮಾತೆ ಪತ್ತೆ ಅಂತ ಗೊತ್ತಾಗಿಲ್ಲ. ಕೇವಲ ದಕ್ಷಿಣ ಕಡೆಯಿಂದ ಏನಾಗಿದೆ ಅನ್ನೋ ಸುದ್ದಿಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ದೂರದಲ್ಲಿ ಶಬ್ದ, ಗರ್ಜಿಸ್ತಾ ಇದ್ದ ಶಬ್ದ ಕೇಳಿಸ್ತಾ ಇದೆ. ಎಲ್ಲ ವಾನರ ಸೈನ್ಯ ಏನು ದಕ್ಷಿಣ ಕಡೆ ಹೋಗಿತ್ತು ಎಲ್ಲ ಹಾರ್ಕೊಂಡು ಬರ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ.
ಹನುಮಂತ ಮೇಲಿಂದ ಹಾರ್ಕೊಂಡು ಬರ್ತಾ ಇದ್ದಾನೆ. ಎಲ್ಲರಿಗೂ ಏನು ವಿಷಯ ಹೇಳ್ತಾರೆ ಅಂತ ಎಲ್ಲ ತುಂಬ ಕಾತುರದಿಂದ ಕೇಳ್ತಾ ಇದ್ದಾರೆ. ಹನುಮಂತ ಯೋಚನೆ ಮಾಡಿದ, ಏನು ಹೇಳಬೇಕು, ನಾನು ಶೀಘ್ರವಾಗಿ ಆ ಸುದ್ದಿಯನ್ನು ತಿಳಿಸ್ಬೇಕು. ಅದರಿಂದ ವ್ಯಾಕರಣದಲ್ಲಿ ತಪ್ಪಿದ್ರೂ ಕೂಡ ಹನುಮಂತ ಹೇಳ್ತಾನೆ, ಕಂಡಿಡಿದೆ ಸೀತಾಳೆಯನ್ನು ನಾನು. ಹನುಮಂತ ಯಾಕೀಗಂದ? ಬಹುಶಃ ರಾಮಚಂದ್ರ ಎಷ್ಟು ಬೇಜಾರಾಗಿರ್ತಾನೆ. ನಾನು ಸೀತೆಯನ್ನು ಕಂಡಿಡಿದೆ ಅಂತ ಹೇಳೋಕೆ ಅಷ್ಟರಲ್ಲಿ, ನಾನು ಅಂತ ಹೇಳೋಷ್ಟರಲ್ಲಿ ಅವನು ನನಗೆ ಸೀತೆ ಸಿಕ್ಕಿಲ್ವೇನೋ ಅಂತ ಹೇಳಿ ಬೇಜಾರಾಕೊಂಡೇನೋ ಮಾಡ್ಕೊಂಡ್ಬಿಡ್ಬೋದು. ಸೀತೆ ನನಗೆ ಸಿಕ್ಕಿದ್ದಾಳೆ ಅಂತ ಹೇಳಿದಾಗ ಸೀತೆ ಮಾತಿಗೆ ಸೀತೆ ಎಲ್ಲೋ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವನು ಏನಾದರೂ ಮಾಡ್ಕೊಂಡ್ಬಿಡ್ಬೋದು. ಅದರಿಂದ ಮೊದಲು ಏನೋ ಸಿಕ್ಕಿದ್ದಾಳೆ ಸೀತಾ ನನಗೆ ಅನ್ನೋ ಪದವನ್ನು, ವಾಕ್ಯವನ್ನು ಹೇಳ್ತಾ ಅವನು ಕೂಗ್ತಾನೆ. ಆಗ ರಾಮಚಂದ್ರನಿಗೆ ತುಂಬ ಸಂತೋಷ ಆಗುತ್ತೆ. ಮತ್ತು ಬಂದ ಮೇಲೆ ಎಲ್ಲರೂ ಜೈಕಾರ ಮಾಡ್ತಾರೆ, ಕೊಂಡಾಡ್ತಾರೆ. ಅನಂತರ ಹನುಮಂತ ತುಂಬ ನಮ್ರ ಭಾವನೆಯಿಂದ ಆ ರಾಮನ ಪಾದಗಳಿಗೆ ನಮಸ್ಕಾರ ಮಾಡಿ ಅನಂತರ ಆದಂತಹ ಎಲ್ಲ ಘಟನೆಗಳನ್ನು ವಿವರಿಸ್ತಾನೆ. ಸೀತಾಮಾತೆಯನ್ನು ಭೇಟಿ ಆಗಿರುವಂಥದ್ದು ಹಾಗೂ ಸೀತಾಮಾತೆ ಕೊಟ್ಟಂಥ ಚೂಡಾಮಣಿಯನ್ನು ನೀಡ್ತಾನೆ. ಹಾಗೂ ಆ ಕಾಕಾಸುರನ ಕಥೆಯನ್ನು ಕೂಡ ಹೇಳ್ತಾನೆ. ರಾಮ ಆ ಚೂಡಾಮಣಿ ನೋಡಿ ಅವನಿಗೆ ತುಂಬ ದುಃಖಿತನಾಗ್ತಾನೆ, ಜೊತೆಲಿ ಖುಷಿ ಕೂಡ ಆಗುತ್ತೆ. ಅನಂತರ ಹನುಮಂತನಿಗೆ ಹೇಳ್ತಾನೆ, ಹೇ ಹನುಮಂತ, ನೀನು ಮಾಡಿದಂತಹ ಈ ಮಹಾನ್ ಸಾಧನೆಗೆ ನನಗೆ ಕೊಡ್ಲಿಕ್ಕೆ ಸದ್ಯಕ್ಕೇನೂ ಇಲ್ಲ, ಕೇವಲ ಈ ಆಲಿಂಗನ ಮಾತ್ರ ಕೊಡ್ಬೋದು ಅಂತ ಹೇಳಿ ಹನುಮಂತನ ಆಲಿಂಗನ ಮಾಡ್ಕೋತಾನೆ. ಆಗ ಹನುಮಂತ ಆಲಿಂಗನ ಮಾಡ್ಕೊಂಡಾಗ ಅವನ ಮೈ ಮೂಳೆ ಎಲ್ಲ ಕರಗಕ್ಕೆ ಶುರು ಆಗುತ್ತೆ. ನಂತರ ಅವನಿಷ್ಟೇ ಇಚ್ಛೆ ಪಡ್ತಾನೆ, ಈ ಕ್ಷಣಗಳು ಇನ್ನೂ ಅಧಿಕವಾಗಿರಲಿ, ಇನ್ನೂ ಅಧಿಕವಾಗಿ ನಾನು ಈ ಸಮಯ ಅನುಭವಿಸಲಿ. ಮತ್ತು ಹನುಮಂತ ಯೋಚನೆ ಮಾಡ್ತಾ ಇರ್ತಾನೆ, ಇನ್ನೂ ಏನು ಮಾಡ್ಬೋದು ಮತ್ತೆ ಪುನಃ ಈ ರೀತಿ ಆಲಿಂಗನ ಸಿಗಲಿಕ್ಕೆ ಅನ್ನೋಂಥ ವಿಚಾರವನ್ನು ಹನುಮಂತ ಮಾಡ್ತಾನೆ. ಹರೇ ಕೃಷ್ಣ.